ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ಎಲ್ಲರೂ ತುಟಿ ಕೆಂಪಾಗಬೇಕು ಅಂತೇಳಿ ಏನೇನೋ ಪ್ರಯೋಗ ಮಾಡ್ತೀರಾ. ಸೊ ಆ್ಯಕ್ಚುಲಿ ಗೊತ್ತಿರಲ್ಲ, ಮನೇಲೇ ₹1 ಖರ್ಚಿಲ್ಲದೇ ನೀವು ತುಟಿನ ಕೆಂಪು ಮಾಡ್ಕೊಬೋದು ಅಂತೇಳಿ. ಕೆಲವೊಂದು ಜನಗಳಿಗೆ ಇರುತ್ತೆ, ಮೇಲೆ ಸ್ವಲ್ಪ ಡಾರ್ಕು ಕಪ್ಪಿದ್ರೆ ಕೆಳಗಡೆ ಲೈಟಾಗಿ ಕಪ್ಪಿರುತ್ತೆ. ಸೊ ಇದನ್ನು ಹೇಗಪ್ಪ ಹೋಗ್ಲಾಡ್ಸೋದು ಅನ್ನೋದನ್ನು ನೀವು ತುಂಬ ತಲೆಗೆಡಿಸ್ಕೊಬೇಡಿ. ಈಸಿಯಾಗಿದೆ, ಬನ್ನಿ ನಾನು ಹೇಗೆ ಅದನ್ನು ಹೋಗ್ಲಾಡ್ಸೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇ ಟಿಪ್ಸು, ಲಿಪ್ಪನ್ನ ಸ್ಕ್ರಬ್ ಮಾಡಬೇಕು. ಯಾವ ರೀತಿ ಸ್ಕ್ರಬ್ ಮಾಡಬೇಕು? ಅದಕ್ಕೆ ನೀವು ಮನೇಲಿ ಬಳಸುವಂಥ ಸಕ್ಕರೆ ಇದೆಯಲ್ಲ, ಅದನ್ನು ತಗೊಳ್ಳಿ. 1 ಸ್ಪೂನಷ್ಟು ತಗೊಳ್ಳಿ, ಜಾಸ್ತಿ ಅಂತ ಬೇಡ, 1 ಸ್ಪೂನಷ್ಟು ತಗೊಳ್ಳಿ. ಸೊ ಅದರ ಜೊತೆಗೆ ನೀವು ಇನ್ನೊಂದನ್ನು ಉಪಯೋಗಿಸಬೇಕು. ಏನಪ್ಪ ಅಂದರೆ ಲಯನ್ ಹನಿ. ಏನೇಳಿ? ಲಯನ್ ಹನಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲ ನಂಬರಿಗೆ ನೋಡ್ತಿದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ನೋಡಿ. ಹಾಗೆ ಲಯನ್ ಹನಿನ ತೊಗೊಬೇಕು. ನೀವು ಲಯನ್ ಹನಿನ ತೊಗೊಂಡ್ರೆ, ಲಯನ್ ಹನಿ ಸುಮಾರು ಆ ರೀತಿ 4-5 ಡ್ರಾಪ್ ಹಾಕ್ಕೊಳ್ಳಿ. ಅಂದರೆ ಅತಿ ಹೆಚ್ಚು ತೆಳು ಇರಬಾರ್ದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಶುಗರು ಮತ್ತು ಲಯನ್ ಹನಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ಕೊತೀರಲ್ಲ ಅಷ್ಟು ಬೆಟರ್ ಇರುತ್ತೆ ಅದು. ಅದಾದಮೇಲೆ ಬನ್ನಿ, ನಾನು ಆ ಮೇಡಮ್ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ತುಟಿ ಯಾವ ರೀತಿ ಇದೆ, ಒಂದೇ ದಿನಕ್ಕೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಕೆಳಗಡೆ ಫುಲ್ ಲೈಟ್ ಇದೆ, ಮೇಲ್ಗಡೆ ಡಾರ್ಕ್ ಇದೆ ಅಲ್ವಾ. ನೋಡಿ ಹಾಗೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ ರೀತಿ ನೀವು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ರಲ್ಲ ಅದನ್ನು ತಗೊಂಡು ಅತಿ ಹೆಚ್ಚು ಟೈಟಾಗಿ ಅದನ್ನು ಸ್ಕ್ರಬ್ ಮಾಡಬೇಡಿ, ಸ್ವಲ್ಪ ಆರಾಮಾಗಿ ಸ್ಕ್ರಬ್ ಮಾಡಿ. ಯಾಕೆಂದರೆ ನೀವು ಅತಿ ಹೆಚ್ಚು ಸ್ಕ್ರಬ್ ಮಾಡಿದ್ರೆ ಗಾಯಗಳಾಗುವಂಥ ಸಂಭವ ಜಾಸ್ತಿ ಇರುತ್ತೆ. ನೋಡಿ, ಆ ರೀತಿ ಇದು ಮಾಡಬೇಕು. ಏನಿಲ್ಲ, 1-2 ನಿಮಿಷ ಮಾಡಿ ಅಷ್ಟೇ ಸಾಕು. ಆ ರೀತಿ ಒಂಥರ ಸ್ಕ್ರಬ್ ಮಾಡಿ ಆರಾಮಾಗಿ, ಮೇಲೆ ಕೆಳಗೆ ಎರಡೂ ಕಡೆ ಸ್ಕ್ರಬ್ ಮಾಡಿ. ನೋಡಿ, ಆ ಥರ ನೋಡಿದ್ರಾ? 2 ನಿಮಿಷ ಅಷ್ಟೇ. ಅದಾದಮೇಲೆ ಅದನ್ನು ನೋಡಿ ಆಗಿದೆ. ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊತೀವಿ ನಾವು. ಮತ್ತು ಎರಡನೇದು ಮಾಯ್ಶ್ಚರೈಸರ್. ಅಂದರೆ ನೀವು ಹಚ್ಚಾದ್ಮೇಲೆ ಹಾಗೆ ಬಿಡಬಾರ್ದು ಅದನ್ನು. ಅದಕ್ಕೆ ನೀವು ಏನನ್ನು ಹಚ್ಚಬೇಕು? ಬೆಸ್ಟ್ ಮಾಯ್ಶ್ಚರೈಸರ್ನ ಯಾವುದು ಅಂತಂದರೆ ಕೊಬ್ಬರಿ ಎಣ್ಣೆ. ಏನೇಳಿ? ಕೊಬ್ಬರಿ ಎಣ್ಣೆನ ಉಪಯೋಗಿಸ್ಬೇಕು. ಮತ್ತು ಅದ್ರ ಜೊತೆಗೆ ಪ್ಯೂರ್ ಹರಳೆಣ್ಣೆ. ನಿಮ್ಗೆ ಗೊತ್ತಿದೆಯಲ್ಲ, ಮನೆಯಲ್ಲೆಲ್ಲ ಮಾಡ್ತಾರೆ. ಸೊ ಕೆಲವೊಂದು ಹಳ್ಳಿ ಕಡೆ ಅದನ್ನು ತಗೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕೈಯಲ್ಲಿ ಇದು ಮಾಡ್ಕೊಳ್ಳಿ. ಆ ರೀತಿ ಮೇಡಮ್ ಮಾಡ್ತಿದ್ದಲ್ಲ ಆ ರೀತಿ ಮಾಡ್ಕೊಳ್ಳಿ. ಅದನ್ನು ನೀವು ತುಟಿಗೆ ಹಚ್ಚಿ, ಪ್ಯೂರಾಗಿ ನೋಡಿ ಆ ಥರ ಹಚ್ಚಬೇಕು. ಮೇಲೆ ಕೆಳಗೆ ಕ್ಲೀನಾಗಿ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡಿ, ಏನಾಗಲ್ಲ. ಇಲ್ಲ ರಾತ್ರಿ ಟೈಮ್ ಹಚ್ಚಿದ್ರೆ ರಾತ್ರಿ ಟೈಮ್ ಹಚ್ಚಿ ಮಲ್ಕೊಳ್ಳಿ, ಬೆಳಗ್ಗೆ ಎದ್ದು ತೊಳಿಬೋದು. ನೋಡಿ, ಒಂದೇ ದಿನಕ್ಕೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ. ಆ ರೀತಿ ಮಾಡಿ ತುಂಬ ಚೆನ್ನಾಗಿ ನೀವು ಸ್ಕ್ರಬ್ ಮಾಡಿ. ಆ ರೀತಿ ಕೈಯಲ್ಲಿ ಒಂಥರ ಮಸಾಜ್ ಮಾಡ್ತಿರಲ್ಲ ಆ ಟೈಪಲ್ಲಿ ಮಾಡಿ. ಅದಾದಮೇಲೆ ಆ ಕೈಯನ್ನು ತೊಳೆಯೋಕ್ಕೆ ಹೋಗಬೇಡಿ. ಅದರಲ್ಲಿ ಇದ್ದಂಥನ್ನು ಆ ಆಯಿಲ್ನ ಕೈಗೆ ಹಚ್ಕೊಳ್ಳಿ. ಯಾಕೆಂದರೆ ಹಿಂದಿನ ಕಾಲದಲ್ಲೂ ಕೂಡ ಅದೇ ರೀತಿ ಮಾಡ್ತಾಯಿದ್ದು. ಅವೆಲ್ಲ ನೈಸರ್ಗಿಕ, ಯಾವುದೇ ಕೆಮಿಕಲ್ನ ಉಪಯೋಗಿಸ್ಬೇಡಿ. ಮೆಡಿಕಲಲ್ಲಿ ಹೇಳುವಂಥ ಯಾವುದೇ ಒಂದು ಕ್ರೀಮ್ಗಳಲ್ಲಿ ಅದೆಲ್ಲ ಬಳಸಬೇಡಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಓಕೆ, ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ರಿಸಲ್ಟ್ ಬರುತ್ತೆ. ಸೊ ಇದೇ ರೀತಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡ್ತಾಯಿರಿ. ಬಾಯ್. ಮತ್ತು